ನಮ್ಮ ಮನೆಯ ಸಂಭ್ರಮಕ್ಕೆ ಬೆಳಕು ನೀಡೋಕೆ ಯಾರೋ ಒಬ್ರು ಸುಡೋ ಬಿಸಿಲಲ್ಲಿ ಮೌನವಾಗಿ ಶ್ರಮಿಸ್ತಾ ಇರ್ತಾರೆ ಕಣ್ರಿ. ವೀಕ್ಷಕರೇ, ಹಬ್ಬದ ಸಂದರ್ಭದಲ್ಲಾಗಿರಬಹುದು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಾಗಿರಬಹುದು, ಸಾಮಾನ್ಯವಾಗಿ ನಾವು ಸೀರಿಯಲ್ ಲೈಟ್ಸ್ ಗಳನ್ನ ನೋಡ್ತೀವಿ. ಆ ಲೈಟ್ಸ್ ಗಳನ್ನ ಅಳವಡಿಸೋದು ಕೇವಲ ಒಂದು ಅಲಂಕಾರದ ಕೆಲಸ ಅಲ್ಲ, ಅದು ಆ ಸಂಭ್ರಮಕ್ಕೆ ಜೀವ ನೀಡುವ ಕಲೆ, ಕೆಲಸದ ಹಿಂದಿರುವ ಶ್ರಮ. ನಾವು ಸಂಜೆ ಲೈಟ್ ಹಾಕಿದ ತಕ್ಷಣ ವಾವ್ ಅಂತೀವಿ, ಆ ಲೈಟ್ ಗಳ ಕೆಳಗಡೆ ನಿಂತು ಫೋಟೋ ತೆಗೆಸ್ಕೊಳ್ತೀವಿ. ಆದ್ರೆ ಆ ಬೆಳಕಿನ ಹಿಂದೆ ಒಬ್ಬ ಕಾರ್ಮಿಕನ ಇಡೀ ದಿನದ ಬೆವರು ಹರಿದಿರುತ್ತದೆ ಎಂಬುದನ್ನ ನೆನಪಿಸ್ಕೊಳ್ತೀವ? ಖಂಡಿತವಾಗ್ಲೂ ನೆನಪಿಸ್ಕೊಳ್ಳೋದಿಲ್ಲ. ಈ ಬೇಸಿಗೆ ಕಾಲದಲ್ಲಂತೂ ಈ ಕೆಲಸ ಮಾಡೋದಿದೆಯಲ್ಲ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಬಹಳ ದಣಿವಿನ ಸಂಗತಿ ಅಂತಾನೆ ಹೇಳ್ಬಹುದು. ಮಧ್ಯಾಹ್ನದ ಝಳದಲ್ಲಿ ಏಣಿ ಹತ್ತಿ ಮನೆಯ ಮೇಲ್ಛಾವಣಿಯ ಅಂಚಿನಲ್ಲಿ ಲೈಟ್ ಕೊಟ್ಟೋವಾಗ ಸೂರ್ಯನ ಶಾಖ ನೇರವಾಗಿ ಮೈ ಮೇಲ್ ಬೀಳುತ್ತೆ. ಬೆವರಿನ ಹನಿಗಳು ಕಣ್ಣಿಗೆ ಇಳಿಯುತ್ತಿದ್ರೂ ಕೂಡ ಕೈಯಲ್ಲಿ ವಿದ್ಯುತ್ ವೈರ್ ಇರೋದ್ರಿಂದ ಅದನ್ನ ಒರೆಸ್ಕೊಳ್ಳೋಕು ಕೂಡ ಆಗದಂತಹ ಪರಿಸ್ಥಿತಿ ಇರುತ್ತೆ. ಈ ಬಿಸಿಲು ಬೇರೆ, ಬಿಸಿಲಲ್ಲಿ ಪಾಪ ಮಾಡ್ತಾ ಇದ್ದೀರಲ್ಲ. ಈ ಕೆಲಸದಲ್ಲಿ ತಾಳ್ಮೆಯೂ ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಸಾವಿರಾರು ಸಣ್ಣ ಬಲ್ಬ್ಗಳ ನಡುವೆ ಎಲ್ಲೋ ಒಂದ್ ಕಡೆ ವೈರ್ ಕಟ್ ಆದ್ರೆ ಮುಗೀತು. ಆ ಉರಿ ಬಿಸಿಲಲ್ಲಿ ನಿಂತು ಆ ಒಂದು ಸಣ್ಣ ತೊಂದರೆಯನ್ನ ಹುಡುಕೋದಿದ್ಯಲ್ಲ, ನಿಜಕ್ಕೂ ಕೂಡ ಮನುಷ್ಯನ ತಾಳ್ಮೆಯ ಪರಮಾವಧಿ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಈ ಕೆಲಸವನ್ನ ಮಾಡ್ತಿದ್ರೆ ಅಥವಾ ನಿಮ್ಮ ಸುತ್ತಮುತ್ತ ಇಂಥವರು ಕಂಡ್ರೆ, ದಯವಿಟ್ಟು ಅವರಿಗೆ ಕುಡಿಯೋಕೆ ತಣ್ಣಗಿರೋ ನೀರು ಅಥವಾ ಮಜ್ಜಿಗೆ ಅಥವಾ ಹಣ್ಣನ್ನ ಕೊಡಿ. ಅವರು ಬಿಸಿಲಲ್ಲಿ ದಂಡಾಗ ಸ್ವಲ್ಪ ಹೊತ್ತು ನೆರಳಲ್ಲಿ ವಿಶ್ರಾಂತಿ ಪಡೆಯೋಕೆ ಅವಕಾಶ ಮಾಡಿಕೊಡಿ. ಕೆಲಸ ಮುಗಿದ್ಮೇಲೆ ಒಂದು ಸಣ್ಣ ಧನ್ಯವಾದನ ತಿಳಿಸಿ ಅಥವಾ ಪ್ರೀತಿಯ ಮಾತುಗಳನ್ನ ಆಡಿ. ಆ ದಿನದ ಎಲ್ಲಾ ದಣಿವು ಕೂಡ ನಿಮ್ಮ ಒಂದು ಪ್ರೀತಿಯ ಮಾತು ಕಾಳಜಿ ನೀಗಿಸ್ಬಿಡತ್ತೆ. ನೀವು ಈ ಕೆಲಸ ಮಾಡ್ತೀರಾ ಅಲ್ವಾ? ಮತ್ತೊಮ್ಮೆ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.